ರೆಸ್ಪಾನ್ಸ್ ಸೂಪರ್ ಆಗಿದೆ. ನಾವು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಮೂಲೆ ಮೂಲೆ ನಾವು ಓಡಾಡಿದ್ದೀವಿ. ಎಲ್ಲ ನೋಡಿ, ಎಲ್ಲ ನಮ್ಮ ಸಾರ್ವಜನಿಕರು, ನಮ್ಮ ಕಾಂಗ್ರೆಸ್ನ ಮುಖಂಡರು, ಆಮೇಲೆ ಪಕ್ಷಾತೀತವಾಗಿ ಎಲ್ಲರೂ ಬರ್ತಿದ್ದಾರೆ. ಯಾಕಂದರೆ ನಾವು ನಿನ್ನನ್ನು ಒಬ್ಬ ಶಾಸಕಿಯಾಗಿ ನಾವು ನೋಡಿದ್ದೀವಿ. ಕೋವಿಡ್ ಅಂತ ಕಷ್ಟ ಕಾಲದಲ್ಲಿ ಪಿ ಕಿಟ್ ಹಾಕ್ಕೊಂಡು ಎಲ್ಲ ನಾವು ಇನ್ಫ್ಯಾಕ್ಟ್ ಸುಟ್ಟಕ್ಕಾಗಲಿಲ್ಲ ಹೆಣಗಳನ್ನ. ಆಗ ನಿಜವಾಗ್ಲೂ ನೀವು ಅಂತಿಮ ಇದೆಲ್ಲ ಮಾಡಿದ್ದೀರಾ. ಈಗ ಶಕ್ತಿ ಮೀರಿ ಇನ್ಫ್ಯಾಕ್ಟ್ ನೀವು ಕೆಲಸ ಮಾಡಿದ್ರಿ. ಒಬ್ಬ ಶಾಸಕಿಯಾಗಿ ಆಪೋಸಿಷನಲ್ಲಿ ಇದ್ಕೊಂಡು ಸಹ ಪ್ರೊಟೆಸ್ಟ್ ಮಾಡಿದ್ರಿ. ಏನು ಅನ್ಯಾಯ ಆಗ್ತಿದ್ರು, ನಮಗೇನು ಸಂಶಯ ಇಲ್ಲ. ನೀವು ಒಬ್ಬ ಸಂಸದರಾದರೆ, ಒಬ್ಬ MP ಆದರೆ ನೀವು ನಮ್ಮ ಕನ್ನಡಿಗರ ಧ್ವನಿಯಾಗಿರ್ತೀರಾ ಅಂತ. ಸೊ ಹಾಗಾಗಿ ಇಲ್ಲೇ ಅಲ್ಲ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಅಲೆ ಅಂತ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಓಕೆ, ಈಗ ಜನರಿಗೆ ಏನು ಭರವಸೆ ಕೊಡ್ತಾರೆ? ಈಗ ಒಂದು ನಿಮ್ದು ಕಾಂಗ್ರೆಸ್ ಗ್ಯಾರಂಟಿ ಇದೆ, ಇನ್ನೊಂದು ಅಭಿವೃದ್ಧಿ ಅಂತ ಹೇಳ್ತಾರೆ. ಈಗ ಬಿಜೆಪಿ ಹೇಳ್ತಾರೆ ಏನು ಅಭಿವೃದ್ಧಿ ಏನು ಮಾಡಲಿಲ್ಲ, ಬರೀ ಬೋಗಸ್ ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಅಂತ ಹೇಳಿ ಜನರಿಗೆ ಏನು ಭರವಸೆ ಕೊಡ್ತಾರೆ? BJP ಅವರಿಗೆ ಸುಳ್ಳು ಹೇಳಿ ಹೇಳಿ ಅಭ್ಯಾಸ ಆಗೋಗಿದೆ. ಅವರು 5 ವರ್ಷ ಹಿಂದೆ ಅವ್ರಿಗೆ ವೋಟ್ ಹಾಕಿದ್ರು. ಪಾಪ ಅವ್ರಿಗೆ ಇಲ್ಲಿ ಜನ ವೋಟ್ ಹಾಕಿದ್ದಾರೆ ಅಂತಲೇ ಮರ್ತೋಗಿದ್ರು. ಇಲ್ಲಿ ಹಾಲಿ ಸಂಸದರು BJP ಅಭ್ಯರ್ಥಿ 4.5 ವರ್ಷ ಆದಮೇಲೆ ವಾಪಸ್ ಬಂದಿದ್ದಾರೆ. ಸೊ ಪಾಪ ಅವ್ರ ಮೇಲೆ ತಪ್ಪು ತಿಳ್ಕೊಬೇಡಿ, ಯಾಕಂದರೆ ಅವ್ರಿಗೆ ಸುಳ್ಳು ಹೇಳಿ ಹೇಳಿ ಅಭ್ಯಾಸ ಆಗೋಗಿದೆ. ಈಗ ನಾನು ಏನಂತ ಹೇಳಕ್ಕೆ ಬಯಸ್ತೀನಿ ಅಂದರೆ, ನಾವು ಪ್ರತಿಯೊಬ್ಬರು ಕನ್ನಡಿಗರು, ನಾನಾಗಲಿ ನೀವಾಗಲಿ ಈ ತಾಯಿ ಆಗಲಿ, ಎಲ್ಲರೂ ನಮ್ಮಿಂದ ಅತಿ ಹೆಚ್ಚು ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸು ಹೋಗ್ತಾ ಇದೆ ಕೇಂದ್ರಕ್ಕೆ. ನಾವು ಸೆಕೆಂಡ್ ಹೈಯೆಸ್ಟ್ ನಾವು ಕೊಡ್ತಾ ಇದ್ದೀವಿ. ಆದರೆ ನಮಗೆ ವಾಪಸ್ ಬರ್ತಿರೋದು ಎಷ್ಟು ಅಂದರೆ, ನಾವು 100 ರೂಪಾಯಿ ಕೊಟ್ಟರೆ ನಮಗೆ ವಾಪಸ್ ಬರ್ತಿರೋ ಜಸ್ಟ್ ಅಬೌಟ್. ನಿರ್ಮಲಾ ಸೀತಾರಾಮನ್ ಹೇಳ್ತಿದ್ರಲ್ಲ, ಟ್ಯಾಕ್ಸ್ ಕರೆಕ್ಟಾಗಿ ಬರ್ತಾ ಇದೆ, ಅವ್ರಿಗೆ ಸಿಗ್ತಾ ಇದೆ. ಕಾಂಗ್ರೆಸ್ನವ್ರು ಬೇಕಂತಲೇ ಆರೋಪ ಮಾಡ್ತಾ ಇದ್ದಾರೆ. ಅವರೇ ಒಪ್ಕೊಂಡಿದ್ದಾರೆ, ಮೊನ್ನೆ ಎಷ್ಟು ಹೇಳಿದ್ರು, ಅವರೇ ಒಪ್ಕೊಂಡಿದ್ದಾರೆ. ಇದು ಬರ ಪರಿಹಾರ ಕೊಟ್ಟೋದು ಲೇಟ್ ಆಗಿದೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಲೇಟ್ ಆಯ್ತು, ನೀತಿ ಸಂಹಿತೆ ಉಲ್ಲಂಘನೆ ಆಗತ್ತಂತೆ. ನಾವು ಯಾವಾಗ ಕೊಟ್ಟಿದ್ದು? ನವೆಂಬರ್ಗಿನ ಮುಂಚೆ. ನೀತಿ ಸಂಹಿತೆ ಯಾವಾಗ ಜಾರಿಯಾಗಿದ್ದು ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಅವರೇ ಒಪ್ಕೊಂಡಿದ್ದಾರೆ. ಆಮೇಲೆ ನೆನ್ನೆ ನಮ್ಮ ಮಂತ್ರಿಗಳಂತ ಕೃಷ್ಣ ಬೈರೇಗೌಡ ಸರ್ ಅವರೇ ಡೀಟೇಲ್ ಆಗಿ ಹೇಳಿದ್ದಾರೆ. ಈಗ ನೀವು ಎಲ್ಲರೂ ಪ್ರಜ್ಞಾವಂತರು. ನಮಗೆ ನಿಜವಾಗ್ಲೂ ನಮಗೆ ಬರುವಂಥ ಹಣ ನಮಗೆ ಕರೆಕ್ಟಾಗಿ ಬಂದಿದೆಯಾ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು ಬಂದಿಲ್ಲ ಅಂತ. ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಗಿದೆ ಅಂತ ಒಂದು ಚಿಕ್ಕ ಮಗುಗೂ ಗೊತ್ತಿದೆ. ಇನ್ನೊಂದೇನು ಬಹಳ ಮುಖ್ಯವಾಗಿ, ಈಗ ದಕ್ಷಿಣದಲ್ಲಿ ನಿಂತ್ಕೊಂಡಿರುವಂಥದ್ದು ತೇಜಸ್ವಿ ಸೂರ್ಯ ಅವರು 5 ವರ್ಷ ಆಳ್ವಿಕೆಯನ್ನು ಮಾಡಿದ್ರು. ಬಟ್ ಏನು ಅಭಿವೃದ್ಧಿ ಆಗಲಿಲ್ಲ. ಈಗ ಬೆಂಗಳೂರು ದಕ್ಷಿಣದಲ್ಲಿ ಏನು ನೀವೇ ಬಂದ್ರ ಮೇಲೆ ಏನು ಅಭಿವೃದ್ಧಿ ಮಾಡ್ತೀರಾ? ಈಗ ನಮ್ಮ ಕೇಂದ್ರ ಸರ್ಕಾರ ನಮಗೆ ಕರ್ನಾಟಕಕ್ಕೆ ಏನು ಪಾಲು ಕೊಡಬೇಕಾಗಿದೆಯೋ ಅದನ್ನು ನಾನೇ ಆಗಿರಲಿ, ಎಲ್ಲ ನಮ್ಮ ಸಂಸದರು ನಾವು ಹೋರಾಟ ಮಾಡಿ ಅದನ್ನು ನೋಡಿ, ಅದು ಈ ಹಣ ಬಂದರೆ ನಮಗೆ ಅಭಿವೃದ್ಧಿ ಕೆಲಸಗಳು ನಾವು ಮಾಡ್ಬೋದು. ಈಗ ನೀರಿನ ಸಮಸ್ಯೆ ಇದೆ, ಆಮೇಲೆ ಮೇಕೆದಾಟು ಇರ್ಬೋದು, ಆಮೇಲೆ ಈಗ ಪ್ರತಿಯೊಂದು ಈಗ ಮೇಕೆದಾಟು ವಿಚಾರ, ಕಾವೇರಿ ಸಮಸ್ಯೆ ಅಂದಾಗ 70 ವರ್ಷ ಕಾಂಗ್ರೆಸ್ ಸರ್ಕಾರ ಇದೆ ರೀ, ಅವ್ರು ಮಾಡೋಕ್ಕಾಗಲಿಲ್ಲ. ಈಗ ಬೇರೆ ರಾಜ್ಯದಲ್ಲೂ ಇದೆ, ಹೋರಾಟ ಮಾಡ್ತಾ ಇಲ್ಲ DK ಶಿವಕುಮಾರ್ ಅವರು ಅಥವಾ CM ಸಿದ್ದರಾಮಯ್ಯ ಅವರು ಅಂತ ಹೇಳ್ತಾ ಇದ್ದಾರೆ. ಕೇಂದ್ರದಲ್ಲಿ 10 ವರ್ಷದಿಂದ ಯಾರಿದ್ರು? BJP. ಈಗ ಇಟ್ ಈಸ್ ಅ ಫೆಡ್ರಲಿಸಮ್, ಇಟ್ ಈಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್. ಎಲ್ಲ ರಾಜ್ಯಗಳನ್ನ ಒಟ್ಟಿಗೆ ಕುತ್ಕೊಂಡು ಅವರು ಮಾಡಬೇಕಾಗಿತ್ತು. ಯಾಕೆ ಮಾಡಿಲ್ಲ? 4 ವರ್ಷ ಡಬಲ್ ಇಂಜಿನ್ ಸರ್ಕಾರ ಇತ್ತು ಇಲ್ಲಿ ರಾಜ್ಯದಲ್ಲಿ, ಕೇಂದ್ರದಲ್ಲಿ. ಅವ್ರೇನು ಮಾಡ್ತಿದ್ರು? ನೀವು ಕೇಳಿ, ಅವ್ರನ್ನ ಕೇಳಿ, ನೀವು ಮಾಧ್ಯಮದವರು. ನಮಗೆ ನಮ್ಮ ಕನ್ನಡಿಗರಿಗೆ ಇದು ಅನ್ಯಾಯ ಆಗ್ತಿದೆ ಸರ್. ಇಷ್ಟು ವರ್ಷ ಏನು ಮಾಡ್ತಿದ್ರು ಅವರು? 10 ವರ್ಷ ಅಚ್ಚೇದನ್ ಬರುತ್ತೆ ಅಂತ ಹೇಳಿದ್ರು, ಯಾರಿಗೂ ಅಚ್ಚೇದನ್ ಬಂದಿಲ್ಲ. 15 ಲಕ್ಷ ಬರುತ್ತೆ ಅಂತ ಹೇಳಿದ್ರು, ಯಾರಿಗೂ ಬಂದಿಲ್ಲ. 2 ಕೋಟಿ ನಿಮ್ಮಂಥ ಯುವಕರಿಗೆ 2 ಕೋಟಿ ಕೆಲಸ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು, ಯಾರಿಗೆ ಸರ್ ಸಿಕ್ತು? ಎಲ್ಲ ಪಾಪ ನೋಡಿ, ಯುವಕರೆಲ್ರಿಗೂ ಕೆಲಸ ಸಿಗ್ತಿಲ್ಲ. ಈಗ ಎಷ್ಟು ಬೆಲೆ ಏರಿಕೆ ಎಷ್ಟಾಗಿದೆ ಪಾಪ. ಈ ತಾಯಂದರಿಗೆಲ್ಲ ನಿಜವಾಗ್ಲೂ ಆ 2,000 ರೂಪಾಯಿ ಎಷ್ಟು ಉಪಯೋಗ ಆಗಿದೆ ಅವ್ರನ್ನ ಕೇಳಿ. 2,000 ರೂಪಾಯಿ ಎಲ್ಲ ಸರಿಯಾಗಿ ಸಿಗ್ತಾ ಇದೆ? ನಮ್ಗೆ ಬರಲ್ಲ ಸರ್, ನಮ್ಗಿಲ್ಲ ಬರಲ್ಲ. ನೋಡಿ 2,000 ರೂಪಾಯಿ ಕೆಲವು ಸಮಸ್ಯೆ ಹಂಗಾದ್ರೆ ನೋಡಿ ನಿಮಗೆ ಸಿಗ್ತಾ ಇಲ್ಲ ಅಂತ ಹೇಳ್ತೀವಿ. 100% ಎಲ್ಲ ಕರೆಕ್ಟ್ ಆಗಿದೆ ಅಂತ ನಾನು ಹೇಳ್ತಿಲ್ಲ. ಯಾಕೆ ಕರೆಕ್ಟ್ ಆಗ್ತಿಲ್ಲ? ಈಗ ಒಂದೊಂದು ಟೆಕ್ನಿಕಲ್ ಡಿಫಿಕಲ್ಟೀಸ್ ಇದೆ, ಅದನ್ನು ನಾವು ಇದಾದ್ಮೇಲೆ ನಾವು ಸರಿ ಮಾಡ್ತೀವಿ. ಈಗ ಶುರುವಾಗಿರೋದೇ 3 ತಿಂಗಳಿಂದ. ಆಲ್ಮೋಸ್ಟ್ 1,30,30,00,000 ಜನರಿಗೆ ಸಿಕ್ಕಿದೆ. ಈಗ ಒಂದು ಮನೆಗೆ ಒಬ್ಬ
ಮಹಿಳೆಗೆ ಮಾತ್ರ ಸಿಗ್ತಾ ಇದೆ. ಸೊ ಹಾಗಾಗಿ ಒಬ್ಬ ಅತ್ತೆಗೆ ಸಿಗ್ಬೋದು, ಇಲ್ಲಾಂದರೆ ಸೊಸೆಗೆ ಸಿಗ್ಬೋದು. ಸೊ ಹಾಗಾಗಿ ಈಗ ಇದಾದ್ಮೇಲೆ ನಾವು ಸೆಟ್ರೈಟ್ ನಾವು ಮಾಡ್ತೀವಿ. ಈಗ ನಿಮ್ಮ ಎದುರಾಳಿ ತೇಜಸ್ವಿ ಸೂರ್ಯ ಅವರಿಗೆ ಏನು ಹೇಳ್ತೀರಾ? ಎಚ್ಚರಿಕೆ ಸಂದೇಶ ಕೊಡ್ತೀರಾ? ಖಡಕ್ ಒಂದು ನಾನು ಅವರಿಗೆ ಸಂದೇಶ ಕೊಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ನಾನು ಒಬ್ಬ ಸಾಮಾನ್ಯ ಮಹಿಳೆ. ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದ್ದೀನಿ. ಜನರೇ 26ನೇ ತಾರೀಕು ಉತ್ತರ ಕೊಡ್ತಾರೆ. ಜೂನ್ 4ನೇ ತಾರೀಕು ಇವತ್ತು ಮತಬೇಟೆ ಯಾರೆಲ್ಲ ಬರ್ತಾರೆ ಮೇಡಮ್? ಸಿಎಂ ಬೇರೆ? ಹೌದು, ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಬರ್ತಾರೆ, ಮತ್ತೆ ರೇವಣ್ಣ ಸರ್ ಅವರು, ಮತ್ತೆ ಎಲ್ಲ ನಮ್ಮ ರಾಮಲಿಂಗಾರೆಡ್ಡಿ ಅವರು, ಮತ್ತೆ ಎಲ್ಲ ನಮ್ಮ ಈ ಭಾಗದ ಎಲ್ಲ ಕಾಂಗ್ರೆಸ್ ಸೆಂಟ್ರಲ್ ಇಂದ ಯಾರು ವರಿಷ್ಠರು ಬರ್ತಾರ? ರಾಹುಲ್ ಗಾಂಧಿ ಅಥವಾ ಆ ಥರ ಎಲ್ಲ ನೆಕ್ಸ್ಟ್ ಇವತ್ತು ಬರ್ತಿಲ್ಲ, ಬಟ್ ಇದಾದ್ಮೇಲೆ ಬರ್ತಾರೆ. ಇದಿಷ್ಟು ಸೌಮ್ಯ ರೆಡ್ಡಿ ಅವರು ರಿಪಬ್ಲಿಕನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರುವಂತದ್ದು. ಒಂದ್ ಕಡೆ ತೇಜಸ್ವಿ ಸೂರ್ಯ ಅವರು ಇವರು ಎದುರಾಳಿಯಾಗಿ ಕಂಟೆಸ್ಟ್ ಮಾಡ್ತಾ ಇರುವಂತ, ಇನ್ನೊಂದ್ ಕಡೆ ರಾಜ್ಯ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇದೆ, ಆದ್ರೆ ಒಂದಿಷ್ಟು ಜನ ಹಣ ತಲುಪ್ತಾ ಇದೆ, ಟೆಕ್ನಿಕಲ್ ಸಮಸ್ಯೆಯಿಂದ ಒಂದಿಷ್ಟು ಜನರಿಗೆ ಹಣ ತಲುಪ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೌಮ್ಯ ರೆಡ್ಡಿ. ಇದರ ಜೊತೆಗೆ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ಅದು ಕೂಡ ಸೆಂಟ್ರಲ್ ಗವರ್ಮೆಂಟ್ ವಿರುದ್ಧ. ಮೋದಿ ಸರ್ಕಾರ 10 ವರ್ಷ ಇದೆ, ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾ ಇದ್ದಾರೆ, ಬರಹ ಪರಿಹಾರವನ್ನು ನಾವು ಕೊಡ್ತಾ ಇದ್ವಿ, ಆದ್ರೆ ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ, ಯಾಕಂತ ಹೇಳಿದ್ರೆ ಈಗ ಎಲೆಕ್ಷನ್ ಬೇರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಇದ್ರ ವಿರುದ್ಧವೂ ಕೂಡ ವಾಗ್ದಾಳಿ